ಶೇರ್ ಮಾರ್ಕೆಟ್ನ ವಿಚಾರವಾಗಿ ಈ ಹಿಂದೆ ನಾನು ಹೇಳಿದ ರೀತಿಯಲ್ಲಿ ಏಪ್ರಿಲ್ 15ರಷ್ಟರಲ್ಲಿ ಒಂದು ಬೂಮ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೆ. ಕಳೆದ ವಾರನೂ ಕೂಡ 2-3 ದಿನ ಬೂಮ್ ಆಗಿತ್ತು ಮತ್ತು ಲಾಸ್ಟ್ ಇದರಲ್ಲಿ ಸ್ವಲ್ಪ ಡೌನನ್ನು ಆಗಿತ್ತು. ಈಗ ಏಪ್ರಿಲ್ 1ನೇ ತಾರೀಕು ಸೆಟಲ್ಮೆಂಟ್ ಡೇ ಆಗಿರುತ್ತೆ, ಏಪ್ರಿಲ್ 31 ಹಾಲಿಡೇ. ಸೊ ಏಪ್ರಿಲ್ 2ನೇ ತಾರೀಕಿಂದ ಶೇರ್ ಮಾರ್ಕೆಟ್ ಸ್ವಲ್ಪ ಬೂಮ್ ಆಗುವ ಲಕ್ಷಣಗಳು ಇದೆ. ಆದರೆ 2ನೇ ತಾರೀಕು 3ನೇ ತಾರೀಕು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಳ್ಳಿಕ್ಕೆ ಆಗೋಲ್ಲ. ಏನಕ್ಕೆ ಅಂದರೆ ಈಗಾಗಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತು ಈಗ ಇಂಡಿಯಾಗೂ ಕೂಡ ಏಪ್ರಿಲ್ 2ನೇ ತಾರೀಕಿಂದ ಟ್ಯಾಕ್ಸ್ ಏನಿದೆ ಅದನ್ನು ಏರ್ತೀವಿ ಅಂತ ಹೇಳಿದ್ದಾರೆ. ಮತ್ತು 3ನೇ ತಾರೀಕಿಂದ ಕಲೆಕ್ಟ್ ಮಾಡೋದು ಅಂತ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಒಂದು ಆಯೋಗ ಏನಿದೆ ಅದು ಏಪ್ರಿಲ್ 26ರಿಂದ 4 ದಿನಗಳ ಮಾರ್ಚ್ 26ರಿಂದ 4 ದಿನಗಳ ಕಾಲ ಇಲ್ಲಿ ಮೀಟಿಂಗನ್ನು ಮಾಡಲಾಯಿತು. ಯಾವುದ್ರ ಮೇಲೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಲಿಕ್ಕಾಗತ್ತೆ ಏನೋ ಅನ್ನೋದ್ರ ವಿಚಾರವಾಗಿ ಎಲ್ಲನೂ ಡಿಸ್ಕಸ್ ಆಗಿ 4 ದಿನ ಒಂದು ಫೈನಲನ್ನು ಮಾಡಲಾಗಿದೆ. ಸೊ ಹಾಗಾಗಿ ಈಗ ಒಂದು ಟಾರಿಫ್ ಏನಿದೆ ಅದನ್ನು ಟಾರಿಫ್ ಟ್ಯಾಕ್ಸ್ ಏನಿದೆ ಅದನ್ನು ಏಪ್ರಿಲ್ 2ನೇ ತಾರೀಕು ಇಂಪೋಸ್ ಮಾಡೋದಾಗಿ ಹೇಳಿದ್ದಾರೆ. ಮತ್ತು 3ನೇ ತಾರೀಕಿಂದ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾಗಿ ಈ 2-3 ದಿನ ಏನು ಆಗುತ್ತೆ ಅನ್ನೋದ್ರ ಬೆಳವಣಿಗೆ ಮೇಲೆ ಶೇರ್ ಮಾರ್ಕೆಟ್ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುತ್ತೆ. ಸೊ ಯಥಾಸ್ಥಿತಿ ಇರೋದ್ರಿಂದ ಈ ಒಂದು 2-3 ದಿನದಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ರಿಸ್ಕಿ ಆಗುತ್ತೆ. ಸೊ ಇದೇ ವಾರದಲ್ಲೇ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದು. ಅದು ಗುರುವಾರ ಶುಕ್ರವಾರ ಪ್ರಾಫಿಟ್ ಬುಕ್ಕಿಂಗಿಗೆ ಬರ್ಬೋದು. ಸೊ ಹಾಗಾಗಿ 2ರಿಂದ 3.2% ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನೀವಿನ್ನು ನಮ್ಮ ಒಂದು ಮನಿ ಮಾರ್ಕೆಟ್ ಕನ್ನಡ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿಯು ಕೂಡ ಮತ್ತು ಪ್ರಾಫಿಟ್ ಬುಕ್ಕಿಂಗಿಗೆ ಮತ್ತು ನೋ ಲಾಸ್ ಓನ್ಲಿ ಪ್ರಾಫಿಟ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ.